ಚಪ್ಪಾಳೆ इधर देखो इधर हाँ टीचर चल आरी कर रहे ना पूरा टीचर आने को डांस हो गया हाँ ये पल्लवी के फोन में पल्लवी का टीचर पल्लवी टीचर और सुंदरा टीचर बोले तुम्हें अरे मैं आने टीचर हाँ तुम ಮುಂದೆ ಒಳ್ಳೆ ಪ್ರಯತ್ನ ಪಲ್ಯವನ್ನು ತುಂಬಾ ಬಾಜಿದ ಬಂದಿದ್ದಾರೆ. ಇನ್ನು ಸ್ವಲ್ಪ ಕೈ ಕಷ್ಟ ಮುಂದೆ ಚಪ್ಪಾಳೆ ನೀನು ಒಂದು
ಸರಿ ದೋಣಿದ ಸಿರಿಯಾಳ ಮನೆಯಲ್ಲಿ ಮನೆಯ Reunion of RAS students and teachers. ಬರ್ರಿ ಎಲ್ಲರೂ ಬರ್ಲಿ ನೀವು ಫಸ್ಟ್ ಟೈಮ್ ಮತ್ತೆ ವೆರಿ ರೇರ್ ಶಾಲ್ ತೆಗಿ ಸರಿತಾ ಸ್ವಲ್ಪ ಇರ್ಲಿ ಬಿಡು ಭಾರತೀಯ ಇರ್ಲಿ ಇರ್ಲಿ ಬಿಡು ಟೀಚರ್ ಎಲ್ಲರೂ ಸ್ವಲ್ಪ ಹತ್ರ ಬರ್ರಿ ಸರ್ ಸ್ವಲ್ಪ ಈ ಫೋಟೋಸ್ ಬೇಬಿ ಟೀಚರ್ ಸೈಡ್ ಏ ಅಣ್ಣ ಸರಿಯೋ केक कटिंग पहले से होना था केक कटिंग से पहले होना था ಎಲ್ಲರೂ ಒಂದೊಂದು ಹಾಕ್ತೀರಿ ಏನ್ ಸದ್ಯ ಒಂದು ಪೇಡ ಗಿಡ ಚಾಕ್ಲೇಟ್ ಕೇಕ್ ಕೊಡ್ರಿ ಸ್ವಲ್ಪ ಸ್ವಲ್ಪ ಹಾಕೋಣ ಬಾಯ್ದಾಗ ನೂರೊಂದು ನೆನಪು ಬಂದ್ ಮಾಡ್ಲಿ ರಿಕ್ರಿಯೇಷನ್ ಫೌಂಡೇಶನ್ ಅಂದ್ರೆ ನಮ್ ಸುಂದರ ಟೀಚರ್ ಅವ್ರ ಇದಾರ ಸುಂದರ ಟೀಚರ್ಲಿಂದ ನಮ್ ರಿಕ್ರಿಯೇಷನ್ ಉದ್ಧಾರ ಆಗ್ಯದ ಮುಂದೆ ಬಂದಿದ್ದು ಅವರೇ ಇದಕ್ಕೆ ಮುಖ್ಯ ಕಾರಣ ಅದಕ್ಕಾಗಿ ಈಗ ಮಕ್ಕಳಿಗೆ 4 ಮಾತು ಅವ್ರು ತಮ್ಮ ಕಡೆಯಿಂದ ಹೇಳ್ಬೇಕಂತ ಹೇಳಿ ವಿನಂತಿ ಸಕ್ಕರೆ ಚೀಲದಂತ ಸಿಹಿಯಾಗಿರೋ ನನ್ನ ಮುದ್ದು ಮಕ್ಕಳೇ ಸಕ್ಕರೆ ಹೆಂಗೆ ಸಿಹಿಯಾಗಿರ್ತಲ್ಲ ಅಂತ ನನ್ನ ರಿಕ್ರಿಯೇಷನ್ ಮಕ್ಕಳಿಗೆ ಸಿಹಿ ಮಾತುಗಳನ್ನು ಹೇಳ್ತೀನಿ ನಾನು ಏನು ಹೇಳ್ತೀನಪ್ಪ ಅಂದ್ರೆ 1988ನೇ ಇಸ್ವೊಳಗೆ ನಮ್ಮ ರಿಕ್ರಿಯೇಷನ್ ಸ್ಟಾರ್ಟ್ ಆಗ್ಯಾವ ಯಾರಿದ್ದೆವು ನಾ ಫಸ್ಟ್ ಜಂಡಾ ಏರ್ಸಿದಕ್ಕೆ ಬಸವೇಶ್ವರದಾಗ ಶರಣಮ್ಮ ಅಂತ ಹೇಳಿದ್ರು ಅಕ್ಕಿ ಏರ್ಸಿದ್ರು ಆಮೇಲೆ ಏನು ಮಾಡಿದ್ರು ಅಂಬಿಕಾ ಟೀಚರ್ ಬಂದರು ನನಗೆ ಎಷ್ಟು ಅವರೆಲ್ಲ ಪ್ರೆಸಿಡೆಂಟ ಎಲ್ಲರೂ ಭಾಳ ಒಳ್ಳೆ ಮಂದಿ ನಮಗೇನು ಇದು ಮಾಡಿಲ್ಲ ಇವರು ಚಂದ್ರಶೇಖರ್ ಕಾಶಿ ಅವ್ರಿಗೆ ಮನ್ನಿಸ್ತೀನ ಅವ್ರು ಏನಂದ್ರು ನೋಡ್ರಿ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗ್ತಾರ ನನಗೆ 2 ಮಕ್ಕಳವ ನಾ 10 ನಿಮಿಷ ಲೇಟಾಗಿ ಬರ್ತೀನಿ ಇದು ಒಂದು ನನಗೆ ಕೋರಿಕೆ ಇದ್ರೆ ನಾ ಡ್ಯೂಟಿಗೆ ಬರ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟಿನಿ ಆಯ್ತು ರೀ ಮೇಡಮ್ ಅವರ ನೀವು ಬರ್ರಿ ನನಗೆ ಸ್ಯಾಲ್ರಿ ಎಷ್ಟು ಕೊಡ್ತಿದ್ರು ಹೆಡ್ ಮಾಸ್ಟ್ರು 150 ಅಂಬಿಕಾ ಟೀಚರಿಗೆ 100 5 ಮಕ್ಕಳಿಂದ ನಾವು ಏನು ಮಾಡಿದೆವು 500 ಮಕ್ಕಳಿಗೆ ಜಮಾಸಿದ ಮಹಾತ್ಮ ಗಾಂಧಿ ಹೆಂಗೆ ದೇಶದ ಸಲುವಾಗಿ ದುಡಿದಾರಲ್ಲ ಒಂದೊಂದು ಹನಿ ರಕ್ತನೂ ನಾವು ರಿಕ್ರಿಯೇಷನ್ಗೆ ಹಾಕೀನಿ ಇಷ್ಟೆಲ್ಲ ನಾನು ಇದರಿಂದ ನನ್ನ ಮಕ್ಕಳು ಇಷ್ಟೆಲ್ಲ ಬೆಳೆದವಲ್ಲ ನನಗೆ ಭಾಳ ಹೆಮ್ಮೆ ಆಗಿಬಿಟ್ಟು ಇಷ್ಟು ಛಲ ಇದು ಮಾಡಿ ಇಷ್ಟು ಚಂದ ಮಾಡಿ ನಮಗೆಲ್ಲ ಇದು ಮಾಡಿದ್ರೆ ನನಗೆ ಎಷ್ಟು ಹೆಮ್ಮೆ ಅನ್ನಿಸ್ತಂದ್ರೆ ಭಾರಿ ಹೆಮ್ಮೆ ಅನ್ನಿಸ್ತು ಹಿಂಗೆ ಇವು ಪ್ರೋಗ್ರಾಮ್ಗಳು ಮಾಡ್ತಿದ್ದೆವು ನಾವು ನಮ್ಮ ಶೇಖರ್ ಸರ್ ಏನಿತ್ತು ನೋಡ್ರಿ ಡಿಸ್ಕಿಸ್ಕೇನು ಬೇಡ್ರಿ ಮೇಡಮ್ ಅವರ ನೀವು ನಿಂತು ಹಾಡಬೇಕು ಅವರು ಡ್ಯಾನ್ಸ್ ಮಾಡ್ತಾರೆ ನಾವು ಏನು ಮಾಡ್ತಿದ್ದೆವು ಇವರು ವೀರೇಂದ್ರ ಸರ್ ಕೊಲ್ಲೂರು ಮಗಳು ಗಿರಿಜಾ ಆಕಿ ಸರಸ್ವತಿ ಮಾಡಿದ್ದೆವು ವೀಣಾ ಬೇಕಲ್ಲ ಎಲ್ಲಿ ತರ್ತೀರಿ ನಾವು ರಾಯರಗುಡಿ ಅಂತ ವೀಣಾ ತಂದು ಕೊಟ್ಟಿನಿ ಆಕಿ ವೀಣಲ್ಲಿ ನಿಂತು ಹಾಡಿಸಿದೆವು ಇದು ಮಾಡಿದೆವು ಎಲ್ಲ ಪ್ರೋಗ್ರಾಮ್ಗಳು ಮಾಡ್ತಿದ್ದೆವು ತಹಸೀಲ್ದಾರ್ ಒಂದು ಸರ್ತಿ ಶೆಡೋಳೆ ಅಂತ ಹೇಳಿದ್ರು ಶೆಟ್ಟಿ ಸರ್ ಅವ್ರು ಏನಂದ್ರೆ ಗೊತ್ತದ ರಿಕ್ರಿಯೇಷನ್ದಾಗ ನೀವು ಮೇಡಮ್ ನೀವು ಒಂದು ಪ್ರೋಗ್ರಾಮ್ ಕೊಡ್ಬೇಕ್ರಿ ನಮ್ಮ ತಹಸೀಲ್ ಆಫೀಸ್ಗೆ ಅಂತ ಹೇಳಿದ್ರು ಏನು ಕೊಡಮ್ರಿ ಏನು ನಿಮಗೆ ಏನಾಗ್ತದ ಅದಕ್ಕೆ ಕೊಡ್ರಿ ಆಯ್ತು ನಾವು ಒಂದು 5 ಹುಡುಗರು 6 ಹುಡುಗರಿಗೆ ತೊಗೊಂಡು ಹೋದ ಎಲ್ಲ ಏನು ಮಾಡಿದ ರ್ಯಾಪ್
6 ಗಂಟೆಗೆ ಹೋಗಿದ್ದಾನ. ಹೋಗಿ ಏನ್ ಮಾಡಿದೇವ್ ಕೇಳ್ರಿ, 6 ಗಂಟೆಗೆ ಹೋಗಿ ಏನ್ ಮಾಡಿದೆ, ಒಂದೊಂದು ಲೈನ್ಗಳು ಒಂದೊಂದು ಚಾಕ್ ಅಂತ ಹಾಕ್ಬಿಟ್ಟೇವ್ ಸುಣ್ಣಲ್ಲಿ. ಈ ಸ್ಕೂಲ್ ಇದು GPS, ಇದು GMPS, ಇದು ಅಡ್ತ ಬಜಾರ್, ಇದು ರಿಕ್ರಿಯೇಷನ್ ಮುಂದೆ ಯಾವಾಗ್ಲೂ ನಾವ್ ಏನ್ ಮಾಡಿದ್ದೆವು, ಎಲ್ಲಾ ಟೀಚರ್ ಯೂನಿಫಾರ್ಮ್, ನಂಗಿಂತ ಯೂನಿಫಾರ್ಮ್ ಮಾಡಿಸ್ತೀನಿ, ಯೂನಿಫಾರ್ಮ್ ಹಾಕೋಬೇಕಂತೆ. ಆದೇವು ಏನ್ ಮಾಡಿದ್ರು, ನಮಗೇನಂದ್ರು ನೋಡ್ರಿ, ಎಲ್ಲ ನಾನು ನಿಂತ ಹೇಳಿ ತಹಸೀಲ್ ಆಫೀಸ್ನಾಗ ಚಡೋಳೆ ಅಂತ ಹೇಳಿದ್ರು ತಹಸೀಲ್ದಾರ್ ಅವಾಗ. ಇಲ್ರಿ ಇದು ಭಾಳ ಚೊಳ್ಳೆ ಮಾಡಿ ಅಂದಂದು ಒಂದು ಲೈನ್ ಒಂದೇ ಸಾಲಿ ಮಕ್ಕಳು ಯಾರ್ಯಾರು ಫಸ್ಟ್ ಬರ್ತದ ನೋಡಮ್ಮ ಅಂದ್ರು. ನಮ್ಮ ಒಂದು 4 ಹುಡುಗ ವಿದ್ಯಾರ್ಥಿನಿಯರೇ ಮಂಡ ಘಟ ಆಗ್ಯಾವ. ಹೌದಲ್ಲ. ಏನಂದ್ರೆ ಇವತ್ತು ನಾವೆಲ್ಲ ಇಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ, ನಮ್ಮ ಹಳೆ ವಿದ್ಯಾರ್ಥಿ ಅಂದ್ರೆ ಇಯರ್ ಏನು, ಇಯರ್ 1800 ಎಷ್ಟು ಪಾಸ್ ಆಗಿದ್ದು 2001 ಫಸ್ಟ್ 2001 ನಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿನಿ ಪಲ್ಲವಿ. ಹಂಗಲ್ಲ, ಪಲ್ಲವಿ ಅಮೆರಿಕದಲ್ಲಿದ್ದಳು. ಅಮೆರಿಕದಲ್ಲಿಂದ ಈಗ ಇಲ್ಲಿಗೆ ಆಗಮಿಸಿದಾಳ. ಅದಕ್ಕಾಗಿ ಆಕಿ ವೆಲ್ಕಮ್ ಮಾಡ್ಬೇಕಂತೇಳಿ ಎಲ್ಲರಿಗೂ ಒಂದು ಕಾಯಿಸಿಟ್ಟು, ಅದಕ್ಕಾಗಿ ನಾವೆಲ್ಲರೂ ಇಲ್ಲಿ ಗುಲ್ಬರ್ಗದ ಏನೋ ಒಂದು ರೆಸಾರ್ಟ್ ನಲ್ಲಿ ಸೇರ್ಕೊಂಡಿದ್ದೀವಿ. ಇಲ್ಲಿ ಸೇರ್ಲಕ್ಕ ನಮ್ಗೆಲ್ಲ ಒಂದು ಮುಖ್ಯ ಕಾರಣ ಯಾರು ಅಂತಂದ್ರೆ ನಮ್ಮ ಮಲ್ಲಿನಾಥ್ SB ಮಾಡ್ಲಿಕ್ಕಿಲ್ಲ, ಒಂದು ಕ್ರಿಯೇಟ್ ಮಾಡ್ಲಿಲ್ಲ ಒಂದು ಗ್ರೂಪ್ ಅಂತಂದ್ರೆ ನಾವೆಲ್ಲ ಇಲ್ಲಿ ಸೇರ್ತಾ ಇರ್ಲಿಲ್ಲ. ಇದಕ್ಕೆ ದೊಡ್ಡದು ಒಂದು ಕಾರಣ ಅಂತಂದ್ರೆ ಮಲ್ಲಿನಾಥ್. ಅದಕ್ಕೆ ಟೀಚರ್ಸ್ ಸೇರ್ತಾ ಇರ್ಲಿಲ್ಲ. ಈಗ ನಮ್ ರೀಕ್ರಿಯೇಷನ್ ಅಂತಂದ್ರೆ ಏನದ, ರೀಕ್ರಿಯೇಷನ್ ಒಂದು ಅರ್ಥ ಏನದ, ಮನೋರಂಜನೆ ಅಂತ ಹೇಳಿ, ಮನೋರಂಜನೆ ಮೂಲಕ ಪಾಠ ಮಾಡ್ಬೇಕು ಮಕ್ಕಳಿಗೆ ಅಂತೇಳಿ ಒಂದ್ ಹೆಸರು ಇಟ್ಟಿರ್ಬೇಕು ಮ್ಯಾನೇಜ್ಮೆಂಟ್ ದವರು. ಈ ಕಾರ್ಯಕ್ರಮ ಅದೇ ತರ ಏನ್ ಮಾಡ್ತಾ ಇದಾರೆ, ನಮ್ಮ ವಿದ್ಯಾರ್ಥಿಗಳು ಮನೋರಂಜನೆ ತರಾನೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಇದಕ್ಕ ಎಲ್ಲ ಸಪೋರ್ಟು ಟೀಚರ್ಸ್ ಮಕ್ಕಳು ಕೂಡಿ ಮಾಡಿದ್ರೆ ಇದು ಮನೋರಂಜನೆ ಆಗ್ತದೆ, ಇಲ್ಲಿಕರ ಮನೋರಂಜನೆ ಆಗೋದಿಲ್ಲ. ಮ್ಯಾನೇಜ್ಮೆಂಟ್ ಒಂದು ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು, ಅದು ಆಗ್ಲಿಲ್ಲ. ಅದಕ್ಕಾಗಿ ಸ್ವಲ್ಪ ಎಲ್ಲರೂ ನೋವಾದ. ಈಗ ನೋವು ಮರ್ತು ಹೋದಂಗ ನಾವು ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದೀವಿ. ಈ ಕಾರ್ಯಕ್ರಮ ನಾವು ಇಡೀ ಜೀವನ ಪರ್ಯಂತ ಮರೆಯೋ ಹಾಗಿಲ್ಲ. ಇಂತಹ ಕಾರ್ಯಕ್ರಮಗಳು ಕೂಡ ಯಾವಾಗ ನಾವು ಮಾಡ್ತಾ ಇರ್ಬೇಕನ್ನೋದೇ ನನ್ನ ಉದ್ದೇಶ. ನಾನು ಎಷ್ಟು ದಿನ ಇರ್ತೀನಿ ಅಷ್ಟು ದಿನ ನನ್ನೆಲ್ಲ ಮಕ್ಕಳು ನನ್ನ ಜೊತೆ ಇದ್ದು ಪ್ರತಿ ವರ್ಷ ಅಂತಂದ್ರೆ ಯಾವಾಗ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 14 ಬರ್ತದ, 5 ಬರ್ತದಲ್ಲ, ಯಾಕೋ ನನಗೂ ನೆನ್ಕೊಟ್ಟದ. ಈಗ ಅಂಗನವಾಡಿ ಸೇರಿನ ಅಂತಂದ್ರೆ ಅದು ಬೇರೆ ನೆನ್ ಬರ್ತಿರ್ತಾವ. ಅದಕ್ಕೇನದ ಸೆಪ್ಟೆಂಬರ್ 5ಕ್ಕ ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಾರಲ್ಲ, ಆ ದಿನ ನೀವೆಲ್ಲ ವಿದ್ಯಾರ್ಥಿಗಳು ಅಷ್ಟೇ ಹಾಕಿರ್ಲಿಕ್ಕೆ, ಅಷ್ಟು ವಿದ್ಯಾರ್ಥಿ ಬರೆಯಬೇಕಂತಿಲ್ಲ. ಯಾರ್ಯಾರು ಸಮಸ್ಯೆಗಳು ಇರ್ತಾವ ಬರ್ಲಾದಿರ್ಲಿ, ಅದು ಸ್ವಲ್ಪ ಶಿಕ್ಷಕರಿಗೆ ಸ್ವಲ್ಪ ಸನ್ಮಾನ ಮಾಡ್ಬೇಕಂದ್ರೆ ಅಷ್ಟು ಶಿಕ್ಷಕರಿಗಲ್ಲ, ಒಬ್ಬರು ಶಿಕ್ಷಕರಿಗೆ ಮಾತ್ರ ನೀವು ಸನ್ಮಾನ ಮಾಡ್ಬೇಕಂತೇಳಿ ನಂದು ಆಸೆ ಅದದು. ನಿಮ್ದು ಮಾಡ್ತೀರಿ ಬಿಡ್ತೀರಿ ನಿಮಗ್ ಬಿಟ್ಟಿದ್ದು, ಯಾಕಂದ್ರೆ ಅದು ಪದ್ಧತಿ ಹಿಂದಿನ ನಡ್ಕೊಂಡು ಬಂದದ. ಆ ಪದ್ಧತಿ ನೀವು ಸ್ವಲ್ಪ ಎಲ್ತರ ನಿಮ್ಗೆ ಇಂಟ್ರೆಸ್ಟ್ ಅದ ಅಲ್ತರ ನೀವು ಮಾಡ್ಕೊಂಡು ಹೋಗ್ಬೇಕನ್ನೋದೇ ನಂದು ಒಂದು ಆಸೆ ಅದ. ಅದೆಲ್ಲ ನೀವು ಮಾಡ್ತೀರ ಅನ್ನೋದು ನಂಗೆ ಭರೋಸೆ ಅದ. ಈಗ ನೀವೆಲ್ಲ ಇಷ್ಟು ಮಾಡಿರಿ ಅಂದ್ಮೇಲೆ ಅದೇನು ಭಾಳ ದೊಡ್ಡದಿಲ್ಲ. ಅದಕ್ಕಾಗಿ ಇಷ್ಟೆಲ್ಲ ಸೇರಿ ಮಾಡಿರಿ, ನಮ್ಗೆ ಎಷ್ಟು ಸಂತೋಷ ಆಗ್ಯದ ಅಂದ್ರೆ ಅದು ಹೇಳಕ್ ನನ್ನ ಹತ್ರ ಶಬ್ದಗಳೇ ಉಳಿದಿಲ್ಲ. ಅದಕ್ಕಾಗಿ ಈಗ ಇಷ್ಟೆಲ್ಲ ಮಾಡಿದ್ ಭಾಳ ಖುಷಿ ಆಗಿದೆ. ಎಲ್ಲರಿಗೂ ಎಲ್ಲ ಪರವಾಗಿ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಮಾಡ್ದು ಎಂತ ಹೆಮ್ಮೆ ಅದು. ಎಲ್ಲ ಇಲ್ಲಿ ಎಲ್ಲರೂ ಹೊಸ ಮಂದಿ ಸಣ್ಣ ಚಡ್ಡಿ ಮತ್ತೆ ಅಂಗಿ ಹಾಕಿ ನಿಂದಿರ್ತಿದ್ರು. ಯಾಕೋ ಜೈರಿ ಎಲ್ಲ ಹಾಕಿದ್ರು जाहिर को झूम किया गया। भाई नेनप नहीं है आपको। जग्गू संभालते थे, जग का है जग बोलते थे. ಮಾತಿವ್ರು ಹೇಳಾರ. ನನಗೆ ಬಹಳ ಅಭಿಮಾನ ಅನ್ಸಿತ್ತು ನಮ್ಮ ಮಕ್ಕಳ ಮೇಲೆ. ಈ ಜಗತ್ತಿನಲ್ಲೇ ನಮ್ಮ ರಿಕ್ರಿಯೇಷನ್ ಹುಡುಗರಾಗಿ ಮಕ್ಕಳಾಗಿ ವಿದ್ಯಾರ್ಥಿಯಾಗಿ ಯಾರೂ ಇಲ್ಲ. ನಾವು ಸಾಯುವವರೆಗೆ ನಮ್ಮ ಮಕ್ಕಳು ನಮ್ಮ ಜೊತೆ ಹೀಗೆ ಇರ್ಬೇಕಂತ. ನೀವೆಲ್ಲರೂ ಚೆನ್ನಾಗಿರ್ರಿ, ನಿಮ್ಮ ಸಂಸಾರದಲ್ಲಿ ನಿಮ್ಮ ಏನೋ ಹುದ್ದೆಯಲ್ಲಿ ಜಾಬ್ನಲ್ಲಿ ಎಲ್ಲ ಪ್ರಗತಿ ಆಗ್ಲಿ. ನಿಮ್ಮ ಆಶೀರ್ವಾದ ಇರ್ಲಿ ಟೀಚರ್, ಯಾವಾಗಲೂ ನಮಗೆ ಚಂದ ಓದ್ಲಿ, ಚಂದ ಆಗ್ಲಿ. ನಮ್ದು ಇದೆ ಆಶೀರ್ವಾದ ಅದ. ನೀವು ಮಾಡಿದ್ದು ಹೋದ ಟ್ರಿಪ್
ಏನಂತಾರೆ ಗೆಟ್ ಟುಗೆದರ್ ಪಲ್ಲವಿ ವಾಜಿದ್ ಯಾರು ಎಲ್ಲರೂ ಭಾಳ ಇದು ಮಾಡಿರಿ ಅಂದ್ರೇನು ಟೀಚರ್ ಮಲ್ಲು ಮಲ್ಲು ಹಾ ಮಲ್ಲು ಯಾವ ಮಲ್ಲು ಮಲ್ಲು ರೀ ಅದು ಇಲ್ಲ ಅದು ಮಾಡಿಲ್ಲ ಅವ್ನು ಮಾಡ್ಯಾನ ಹಾ ಟೀಚರ್ ಮೇನ್ ಕಾರಣೀಭೂತ ಬಂದೇ ಇಲ್ಲ ಅವನು ಬಂದಿರ್ಲಿಕ್ರು ಕಾರಣೀಭೂತ ಅವನೇ ಅನ್ರಿ ತಿರು ನಿಮ್ ಎದುರೇ ಕೂತ ನೋಡ್ರಿ ಎಲ್ಲರೂ ಮಾಡ್ಯಾರ ಎಲ್ಲರೂ ಮಾಡಿರಿ ಹೀಗೆ ಮಾಡ್ತಾರೆ ಮಲ್ಲು ಈ ಫಂಕ್ಷನ್ ಆಗ ಬಹಳ ಚಂದ ಎಂಟರ್ಟೈನ್ಮೆಂಟ್ ಬೆಸ್ಟ್ ಈ ಸಲುವಾಗಿ ಈ trip ನಲ್ಲಿ ಮಲ್ಲು ಇದ್ದಿಲ್ಲ ಅಂದ್ರೆ ಎಲ್ಲರೂ ಸರಿಯಾಗಿರೋ ಇಷ್ಟೇ ಹೇಳು ಏ ಕರ್ದಿನ ಲೋಕ ಮುಂಜಾನೆ ಇಲ್ಲಿವರೆಗೆ ಮಕ್ಕಳಿಗೆ ಎಲ್ಲಾ ರೀತಿಯಿಂದ ಎಲ್ಲರೂ ಸ್ವಲ್ಪ ಶಾಂತಿಯಿಂದ ಕೇಳ್ರಿ. ನಾ ಆಡೋದ್ 4 ಮಾತು. ಒಂದು ಹಾಡಾಡ್ರಿ ಲಾಸ್ಟಿಗೆ. ಇಲ್ಲಪ್ಪ, ಇವತ್ತು ರಿಯೂನಿಯನ್ ಆಫ್ ರಿಕ್ರಿಯೇಷನ್ ಸ್ಕೂಲ್ ವಿತ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್. ಹೌದಾ? ಇವತ್ತಿನ ದಿನ ನನಗಂತೂ ಭಾಳ ಸ್ಪೆಷಲ್ ಆಯ್ತು. ಯಾಕಂದ್ರೆ ಇಷ್ಟು ಎಂಟರ್ಟೈನ್ಮೆಂಟ್ ಮೋಸ್ಟ್ಲಿ ನನ್ನ ಲೈಫ್ ಒಳಗೆ ಸಿಗ್ಲಿಕ್ಕಿಲ್ಲ. ದಟ್ ಟು ಸ್ಟೂಡೆಂಟ್ ಅಂದ್ರೆ ನಾ ಇಲ್ಲಿವರೆಗೆ ಕಲಿಸಿದ್ದು ಭಾಳ ಏನಂತೀರಿ, ಟೀನೇಜರ್ಸ್ ಇರ್ತಿದ್ರು. ಅವರಿಗೆ ನಾವೆಲ್ಲ ಟೂರು ಪಿಕ್ನಿಕ್ ಎಲ್ಲ ಒಯ್ದಿದ್ದು ಹ್ಯಾಬಿಟ್ ಇದೆ. ಟೋಟಲ್ 23 ಇಯರ್ಸ್ ಸರ್ವಿಸ್ ನಂದು. ಅವರೆಲ್ಲ ಸ್ಟೂಡೆಂಟ್ಸ್. ಈಗ ನಿಮ್ಗೆಲ್ಲ ನಾ ಸ್ಟೂಡೆಂಟ್ಸ್ ಅಂತ ಭಾವನೆ ಬರೋದು ನಿಮ್ದು ಆಕ್ಟಿವಿಟೀಸ್ಲಿಂದ ಅನ್ಸ್ಲಿಗತ್ತು. ನನಗೆ ಅನ್ಸವಲ್ತು ನೀವು ಏಜ್ ಹಿಡಿದಿರಂತ. ನನಗೆಲ್ಲ ಜೂನಿಯರ್ಸೇ ಕಾಣ್ಲಿಗತ್ತೀರಿ, ನೀವು ಟೀನೇಜರ್ಸೇ ಕಾಣ್ಲಿಗತ್ತೀರಿ. ಹೀಗಾಗಿ ನಿಮ್ ಜೊತೆ ನಾ ಇಷ್ಟು ಫ್ರೀ ಅಂಡ್ ಫ್ರಾಂಕ್ ಇದ್ದೀನಿ. ಮೋಸ್ಟ್ಲಿ ನಮ್ಮ ಸ್ಟೂಡೆಂಟ್ಸೇ ನೋಡ್ಲಿಕ್ಕಿಲ್ಲ ನನ್ನ ರಿಯಲ್ ಆಟಿಟ್ಯೂಡ್ಸ್, ಈ ರೀತಿ ಟೀಚರ್ ಇದಾರ ಅಂತ ಹೇಳಿ. ಬಟ್ ನಿಮ್ ಜೋಡಿ ಮಾಡಿದಷ್ಟು ನಾ ಆಸ್ ಎ ಫ್ಯಾಮಿಲಿ ಮೆಂಬರ್ಸ್ ಟೈಪ್ ಓವರ್ ಆಲ್ ಇದಕ್ಕೆಲ್ಲ ನೀವೆಲ್ಲ ಸ್ಟೂಡೆಂಟ್ಸ್ಗಳೇ ಕಾರಣೀಭೂತ. ನೀವಿರೋದು, ನೀವ್ ಹೆಂಗಿರ್ತೀರಿ ಜೈಸಾ ಸಂಗ್ ವೈಸಾ ಢಂಗ್. ಹೌದಾ? ನೀವ್ ಹೆಂಗಿದ್ದೀರಿ ಹಂಗ ನಾನು ರಿಯಾಕ್ಟ್ ಮಾಡಿ. ಇದೆಲ್ಲ ಅನ್ಫಾರ್ಗೆಟೇಬಲ್ ಅದ, ಜೀವನ ಪರ್ಯಂತ ಮರೆಯಕ್ ಸಾಧ್ಯನೇ ಇಲ್ಲ. ಮತ್ ಇನ್ನೊಂದೇನು ಅಂದ್ರೆ, ನಂದು ಪುಣ್ಯ ಈ ಸ್ಕೂಲಲ್ಲಿ ನಾ ಡ್ಯೂಟಿ ಮಾಡಿದ್ದು ಅದು ಮೋಸ್ಟ್ಲಿ 8 ತಿಂಗಳಾಗಿರ್ಬೋದು. ಬಟ್ 8 ವರ್ಷಕ್ಕಿಂತ ಹೆಚ್ಚಿಗಂತ ಅನುಭವ. ಶಾರ್ಟ್ ನಾಗೆ ಹೋಗಿದ್ದೀನಿ ನಾ. ಅದ್ರೊಳಗೆ ಈ ಪಲ್ಲು ಬ್ಯಾಚ್, ಪಾಪ ಮಲ್ಲುಗಂತೂ ನಾ ಗೊತ್ತು ಹಿಡಿತಿದ್ದಿಲ್ಲ. ಬಟ್ ಈಗಂತೂ ಅವನೇ ನಮ್ಗ ಸೀನಿಯರ್ ಬ್ಯಾಚ್ ನಾಗ ಇದ್ದಾನೇನೋ ಅನ್ಸ್ಲಿಗತ್ತು. ಇವರೆಲ್ಲ ನೀವೆಲ್ಲ ಇದ್ರಿ, ಬಟ್ ಅಷ್ಟು ಇವರೆಲ್ಲ ಪಾಪ ಇವರೆಲ್ಲ ಇದ್ರು. ಬಟ್ ಐಡೆಂಟಿಫಿಕೇಶನ್ ಕಷ್ಟ ಆಗಿತ್ತು. ಬಟ್ ಅನ್ಫಾರ್ಗೆಟೇಬಲ್ ಫೇಸ್ ಅಂದ್ರೆ ಭಾರತಿ. ಆಮೇಲೆ ಈಗೇನ ಗ್ರೂಪ್ ಆಗ್ಯದಲ್ಲ, ಗ್ರೂಪ್ ಕಾರಣೀಭೂತ ಏನ್ ಮಲ್ಲು ಇದಾನಲ್ಲ, ಈ ಗ್ರೂಪ್ ನಾಗ ಏನ್ ಬಂದಾನ ಅಂದ್ರೆ ಬೇರೆಯವ್ರು ಮಾಡಿರ್ತಾರ ಗ್ರೂಪ್, ಓಕೆ. ಬಟ್ ಮಲ್ಲು ಏನಿದಾನಲ್ಲ ಫುಲ್ ಕಾಮಿಡಿಯನ್ ಅಂದ್ರು ಕಮ್ಮಿ. ಮಾಡಿದ್ದವನೇ ಇರ್ಬೋದು. ಬಟ್ ನನಗ್ ಜಾಯಿನ್ ಮಾಡಿದ್ದು ತಿರು. ಆದ್ರೆ ಜಾಸ್ತಿ ನಾ ತಿರುಕ್ಕಿಂತ ಹೆಚ್ಚಿಗೆ ಕ್ಲೋಸ್ ಆಗಿದ್ದೆ ಮಲ್ಲು SBಗೆ. ಯಾಕಂದ್ರೆ ಅವ ಮಾಡೋ ಕಾಮಿಡಿ ಏನು ಅಪ್ಸೆಟೇ ಆಗಲ್ಲ. ಅವ ಏನ್ ಬಿ ಕಾಮಿಡಿ ಮಾಡ್ಲಿ ಫುಲ್ ಫ್ರೀ. ಅದಕ್ಕ ಅಟ್ಲೀಸ್ಟ್ ಗ್ರೂಪ್ ಅಂತೂ ಜಿಂದಾಬಾದ್ ಇರ್ಲಿ. ಎಲ್ಲರೂ ನೀವು ಯಾರು ಗ್ರೂಪ್ ಇರ್ಲಿ ಹಮೇಶ ಆಲ್ ಎವರ್, ಅದೇನಂತ ಫಾರ್ ಎವರ್ ಇರ್ಲಿ. ಅದು ಯಾರು ಇದು ಮಾಡ್ಬೇಡ್ರಿ, ವಾಪಸ್ ಲಾಗೌಟ್ ಆಗ್ಬೇಡ್ರಿ. ಇನ್ನ ಅಡ್ಮಿನ್ ಆಗ್ರಿ ಪರವಾಗಿಲ್ಲ, ಹೆಚ್ಚಿಗೆ ಯಾರು ಹಿಂದಕ್ ಹೋಗ್ಬೇಡ್ರಿ. ಮತ್ತ ನಿಮ್ದು ರಿಯಾಕ್ಷನ್ ಎಷ್ಟಾದ್ರೂ ಇರ್ಲಿ, ಒಂಚೂರು ಒಂದೆರಡು ಯಾವ್ದಾದ್ರು ರಿಯಾಕ್ಷನ್ ಇರ್ಲಿ. ಸೈಲೆಂಟ್ ಇದ್ರಿ ನೀವೆಲ್ಲ, ಬರೀ ಓದ್ತೀರಿ, ಮೆಸೇಜಸ್ ಓದ್ತೀರಿ, ಬಿಟ್ಟು ಬಿಡ್ಲಾರ್ದಂಗ್ ಓದ್ತಾರ. ಬಟ್ ಇನ್ವಾಲ್ವ್ಮೆಂಟ್ ಕಡಿಮೆ ಅದ ನಿಮ್ದು. ಮಲ್ಲು, ಜಹೀರ್, ವಾಜಿದ್, ಆಮೇಲೆ ಆನಂದ್, ಪಲ್ಲವಿ, ಶಾಂತಿ, ಆಮೇಲೆ ಸರು, ಶ್ರುತಿ, ಆಮೇಲೆ ಭಾರತಿ ಸ್ವಲ್ಪ ಕಡಿಮೆ ಮಾಡ. ಪಾಪಕ್ಕೆ ಹೆಲ್ತ್ ಇಶ್ಯೂ ಇದ್ದಿರ್ಬೇಕು, ಅದಕ್ಕೆ ಕಡಿಮೆ ಇಜಾಜ್ ಕಡಿಮೆ ಮಾಡ್ಯಾನ. ಮೊದಲು ಇಜಾಜ್ ಜಾಸ್ತಿ ಬರ್ತಿದ್ದ, ಇಜಾಜ್ ಕಡಿಮೆ ಮಾಡಿದಾನ. ಬಟ್ ಗುಡ್ ಮಾರ್ನಿಂಗ್ ಎವ್ರಿ ಡೇ ಬರ್ತದೆ. ಗುಡ್ ಮಾರ್ನಿಂಗ್ ಇರ್ತದ. ಆಮೇಲೆ ಕಾಶಿ ವಿಶ್ವ ನಾವಂತೂ ಹೊಟ್ಟೆ ಬರಲ್ಲ. ಇವ್ರಿಗೆಲ್ಲ ನಾನು ನೋಡೇ ಇಲ್ಲ. ಮುಖಿಂದಂತೂ ಏನೂ ಇರಲ್ಲ. ಬರಲ್ಲ ಬಂದ್ರು ಮತ್ತೆ ಸ್ಕಿಪ್ ಆಗಿ ಓಡೋಗ್ಬಿಡ್ತಾನ ಆ ರೀತಿ. ಅಂದ್ರೆ ಸ್ವಲ್ಪ ಇಂಟ್ರಾಕ್ಷನ್ ಇರ್ಲಪ್ಪ. ಮಲ್ಲು ಓಕೆ, ಮಹೇಶ್ ಓಕೆ, ಮತ್ತೆ ಇಕ್ಬಾಲ್ ಓಕೆ. ಕೆಲವು ನಾ ಏನ್ ಹೆಸರು ತಗೊಂಡಿದ್ದಲ್ಲ ಇವರೆಲ್ಲ ನನ್ಗೆ ಯಾಕೆ ನೆನಪದ ಇದೆ ಕರ್ಸಿಲ್ಲ. ಬಟ್ ನೀವು ಮಾಡೋ ರಿಯಾಕ್ಟರ್ ನಿಂದ. ಆಟೋ ರಾಜ ಇದಾನಲ್ಲ ಮಹೇಶ್, ಹೇಳಿನಿ ಮಹೇಶ್ ಹೊಂಟಾನ್ರಿ ಸೈಕಲ್ ಮೇಲೆ.
ಸೈಕಲ್ ಮಹೇಶ್. ಬಟ್ ಎಲ್ಲರೂ ಬೆಸ್ಟ್ ಸ್ಟೂಡೆಂಟೇ ಅಂತ ಹೇಳ್ತೀನಪ್ಪ. ನಿಮ್ಗೆ ಕಲ್ಸದೇ ಇದ್ರು ಪರವಾಗಿಲ್ಲ. ನನ್ನ ರಿಯಾಕ್ಷನ್ ಅಂತೂ ನಿಮ್ ಬಗ್ಗೆ ಪಾಸಿಟಿವ್ ಇದೆ. ಆಮೇಲೆ ಇವತ್ತಿಂದಂತೂ ಡೇ ಇಷ್ಟು ರಿಯಲಿ ಫನ್ನಿ ಬಿ ಇತ್ತು, ಎಂಟರ್ಟೈನಿಂಗ್ ಇತ್ತು. ಆಮೇಲೆ ಪಲ್ಲು ಸ್ಪೆಷಲ್ ನಮ್ಮಲ್ಲಿ ಅಪಿಯರೆನ್ಸ್ ಇತ್ತು ಪಲ್ಲುನ್ ಬಗ್ಗೆ. ಯಾಕಂದ್ರೆ ಆಕಿ ಅಮೆರಿಕಲಿಂದ ಇಲ್ಲಿ ಬಂದಿದ್ದು ದೊಡ್ಡ ಮಾತಲ್ಲ. ಆದ್ರೆ ಆಕಿ ಏನ್ ಮಾಡ್ಯಾಳಲ್ಲ, ಏನು ಪ್ಲಾನ್ ಫ್ಯಾಮಿಲಿಗೆ ಬಿಟ್ಟು ತಾವೊಬ್ಬಕಿನೇ ಬಂದು ಫ್ರೆಂಡ್ಸಿಗೆ ಸೇರ್ಬೇಕಂತೇಳಿ ಅದೇನು ಮಾಡ್ಯಾಳಲ್ಲ ಸಾಧನೆ, ಅದು ಭಾಳ ಅಪ್ರಿಷಿಯೇಬಲ್ ಅದ. ನಮ್ಮ ಸೊಳಗೆ ಬಂದಾಳ ಆಕಿ. ಆಕಿಂದು ಭಾಳ ಖಾಯಶ್ ಇತ್ತು, ಒಂದು ಪಿಕ್ನಿಕ್ ಆಗ್ಬೇಕು ಸಕ್ಸಸ್ಫುಲ್. ಫೈನಲಿ ವಿ ಸಕ್ಸಿಡೆಡ್. ಈ ಸರಿ ಟ್ರೋಫಿ ಪಲ್ಲುಂದೆ ಟ್ರೋಫಿ. ಎಲ್ಲರಿಗೂ ಥ್ಯಾಂಕ್ಸ್. ನೀವೆಲ್ಲ ನನಗೂ ಸಪೋರ್ಟ್ ಮಾಡಿರಿ ಭಾಳ. ನನ್ನ ಬಗ್ಗೆನೂ ಸ್ವಲ್ಪ ಪಾಸಿಟಿವ್ ಆಟಿಟ್ಯೂಡ್ ನಿಮ್ ಸೀನಿಯರ್ ಟೀಚರ್ಸ್ ಇದ್ದಂಗೆ ನನ್ನ ಬಗ್ಗೆನೂ ಇರ್ಲಿ ಅನ್ಕೋತೀನಿ. ಟೀಚರ್ ನಮ್ಮ ಸಲುವಾಗಿ ಎಲ್ಲರೂ ಸೇಮ್ ರೀ. ಥ್ಯಾಂಕ್ಸ್. ಈ ಪಿಕ್ನಿಕ್ ಸಕ್ಸಸ್ ಆದಾಗ ಶಶಿಕಲಾ ಟೀಚರ್ ಬಹಳ ದೊಡ್ಡ ಮೆಹನತ್ ಮಾಡ್ಯಾರ. ಧನ್ಯವಾದ. ನಾ ಏನ್ ಮೆಹನತ್ ಮಾಡಿಲ್ಲಪ್ಪ, ನಾ ಜಾಯ್ನ್ ಆಗಿನಿ. ಟೀಚರ್ ನಮಗೆಲ್ಲರೂ ಹಿಡ್ಕೊಂಡಿರ್ತೀರಿ ನೀವು, ಮನೋಜ ಟೀಚರ್, ದೇವಿ ಟೀಚರ್, ದೂರ ಬಸ್ ಕಳ್ಳಿ ಮಂದಿ ಟೀಚರ್ ನಿಮ್ಗೆ ಧನ್ಯವಾದ. ಕೋಟಿ ಪ್ರಣಾಮ. ಥ್ಯಾಂಕ್ಸ್ ಒನ್ ಅಂಡ್ ಆಲ್. ಈ ರೀತಿ ಪ್ರೀತಿ ಹಮೇಶ ನಿಮ್ದೆಲ್ಲ ನನ್ನ ಮೇಲೆ ಇರ್ಲಿ. ನಾನು ನಿಮ್ಗೆ ಅದೇ ರೀತಿ ಭಾವನೆಯಿಂದ ಇರ್ತೀನಿ. ಎನಿ ಟೈಮ್ ನೀವು ಇದೇ ಟೈಪ್ ಫಂಕ್ಷನ್ಸ್ ಮಾಡ್ರಿ. ನಾನು ನನ್ನ ಡ್ಯೂಟಿದಾಗ ಅಲ್ಲಿ CL ಇಲ್ಲದೆ ಇದ್ರು ಬೇರೆ ಪ್ಲಾನ್ ಮಾಡೋದ್ರು ಬರ್ತೀನಿ, ಬಟ್ ಸಕ್ಸಸ್ಫುಲ್ಲಿ ಬರ್ತೀನಿ. ಥ್ಯಾಂಕ್ ಯು ಟೀಚರ್. ಥ್ಯಾಂಕ್ ಯು ಟೀಚರ್. ಶಶಿಕಲಾ ಟೀಚರ್ ಅವರಿಗೆ ಗೌರಿ ಕತಿ ಹೇಳ್ತಾನಿಂದ ಅವ ಹೇಳ್ತಾನ್ರಿ ನಿಮ್ಗೆ. ಗೌರಿ ಕತಿ ಹೇಳ್ತಾನ. ಗೈರಿ ಯಾಕೆ ಶಾಂತಿ ನನಗೆ ಇವತ್ತಿನ ದಿನ ಭಾಳ ಖುಷಿ ಆಗ್ತದೆ. ನಿಮ್ಗೆಲ್ಲ ಭಾಳ ಸಣ್ಣವರಿದ್ದಾಗ ನೋಡಿದ್ದು, ಈಗ ಒಮ್ಮಲ್ಗೆ ನೋಡಿದ್ಮೇಲೆ ಇವತ್ತಿನ ಫಂಕ್ಷನ್ ಭಾಳ ಚಲೋ ಆಯ್ತು. ಇದು ಯಾವಾಗ್ಲೂ ಮರೆಯಲ್ಲ. ಇಷ್ಟೇ ಎಲ್ಲ ನಾವು ನೀವು ಹಿಂಗೆ ಇರೋಣ ಅಂತ ಹೇಳಕ್ ಅಷ್ಟೇ. ಯಾರಿಗೆ ಯಾವಾಗ ಹೊಡೆದ್ರಿ ಹೇಳ್ರಿ. ಮಕ್ಕಳೇ ಪ್ರೈಮರಿ ಮತ್ತು ಹೈಸ್ಕೂಲ್ ನಾನು ಸೀನಿಯರ್ ಆಗಿದ್ದೀನಿ, ಎಲ್ಲ ಸೀನಿಯರ್ ಟೀಚರ್ ಇದ್ದಾರೆ ಇಲ್ಲಿ. ಯಾಕಂದ್ರೆ ನಿಮ್ಮ ಶಾಲೆಯಲ್ಲಿ ನಾನು ಜೂನಿಯರ್. ಯಾಕಂದ್ರೆ 2003ರಲ್ಲಿ ಬಂದಿದ್ದೀನಿ. ಅದಕ್ಕೆ ಎಲ್ಲ ಟೀಚರ್ ಬಂದು ಮಾತಾಡಲಿ, ತದನಂತರ ನಾನು ಮಾತಾಡಲಿಲ್ಲ. ಅವರೆಲ್ಲ ಅನಿಸಿಕೆ ಹೇಳಿ ಏನೇನಿದೆ ಗೊತ್ತಾಗಬೇಕಲ್ಲ. ನನಗೆ ಇಲ್ಲಿ ಜೂನಿಯರ್ ಇದ್ದರೆ ಬಿ ಎಲ್ಲ ಸ್ಟೂಡೆಂಟ್ ನನಗೆ ಆತ್ಮೀಯರಿದ್ದಾಗಿವೆ. ಸಂಜೆಯ ತಮ್ಮೆಲ್ಲ ನಮ್ಮ ವೃತ್ತಿ ಬಾಂಧವರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಪ್ರತಿಯೊಂದು ಇದರಲ್ಲಿ ಕ್ಷೇತ್ರದಲ್ಲಿ, ಹೊರಗಿನ ದೇಶದಲ್ಲಿ ಅಲ್ಲಿ ಪ್ರತಿಯೊಂದು ವೃತ್ತಿಯಲ್ಲಿ ಅಲ್ಲಿ ನಾವು ಯಾವುದೇ ಒಂದು ಕ್ಷೇತ್ರಕ್ಕೆ ಪ್ರವಾಸ ಹೋದಾಗ ನನ್ನ ಜೊತೆಯಲ್ಲಿ ಬರ್ತಾರೆ. ಏನಪ್ಪಾ ಪಟೇಲ್ ಸರ್, ನೀ ಎಲ್ಲಿ ಹೋಗ್ತಿ, ಎಲ್ಲಿ ನೋಡಿದ ಸ್ಟೂಡೆಂಟ್ ಇದ್ದಾರೆ. ಬೆಂಗಳೂರಿಗೆ ಹೋದ ಸ್ಟೂಡೆಂಟ್ ಇರ್ತಾರ, ಬಾಂಬೆಗೆ ಹೋದ ಸ್ಟೂಡೆಂಟ್ ಬರ್ತಾರ. ಯಾವುದೇ ಕ್ಷೇತ್ರದಲ್ಲಿ ಏನೇ ಒಂದು ಆಟೋ ರಿಕ್ಷಾ ಹಿಡಿದು ಪೂರ ಒಂದು ಉನ್ನತ ಮಟ್ಟದಲ್ಲಿ ನಮ್ಮೆಲ್ಲ ಏನ ಸೀನಿಯರ್ ಮತ್ತು ಜೂನಿಯರ್ ವಿದ್ಯಾರ್ಥಿಗಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಇದ್ದಾರೆ. ಬಹಳ ಸಂತೋಷ ವಿಷಯ. ಜೊತೆಗೆ ನೀವೆಲ್ಲ ಏನ್ ಮಾಡಿದಿರಿ, ನಮ್ಮೆಲ್ಲ ಮ್ಯಾನೇಜ್ಮೆಂಟ್ ಹೇಳಿದ್ರೆ ಬಿ ಅವರು ಅದು ಕೆಲಸ ಮಾಡಿಕೊಳ್ಳಿಲ್ಲ. ಅದು ಬಹಳ ದುಃಖ ಅನ್ನಿಸ್ತಾ ಇದೆ. हम सब खुश है, आप साथ है, हम सब खुश है. होता ये नहीं, आप सब साथ है. ನೀವು ಇದ್ದೀರಲ್ರಿ ಸರ್ ನಮ್ಮ ಜೊತೆ. सब कुछ जितना टाइम हमको दे रहे हो ನೀವೆಲ್ಲ ಚೆನ್ನಾಗಿ ಮಾಡಿದಿರಿ. ಒಳ್ಳೆ ಒಂದು ವೃತ್ತಿಯಲ್ಲಿ ಇದ್ದೀರಿ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಕೂಡಿಕೊಂಡು ಒಳ್ಳೆ ಆರೋಗ್ಯವಂತರಾಗಿರಿ, ಒಳ್ಳೆ ಉದ್ಯೋಗದಲ್ಲಿರ್ರಿ. ನೀವು ಒಳ್ಳೆ ತಮ್ಮ ಕುಟುಂಬ ಜೊತೆಗೆ ಚೆನ್ನಾಗಿರಲಿ ಅಂತ ಹೇಳಿ ತಮ್ಮ ಎಲ್ಲರ ನಮ್ಮ ಶಿಕ್ಷಕರ ಮುಂದಿನಿಂದ ಮಗದೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸಿ ನಾನು 2 ಮಾತಿಗೆ ವಿರಾಮ ಕೊಡ್ತೇನೆ. ಸುಂದರಬಾಯಿ ಟೀಚರ್ ಕೈ ದಿನ ನನಗೆ ಒಂದು ಆಸೆ ಚಾಕ್ಲೇಟ್ ಕೊಡ್ತಿದ್ರು ಟೀಚರ್. ಅವ್ರಲಿಂತ ನಾನು ಇವತ್ತು ಏನು ಇದ್ದೀನಿ ನಮ್ಮ ಗುರುಗಳ ಪುಣ್ಯ. ಚಪ್ಪಾಳೆ. ನಾ ಫ್ರಾನ್ಸಿಸ್ ಸ್ಕೂಲ್ ಒಳಗೆ ಹೋಗ್ತಾ ಇದ್ದೆ. ಸುಂದರ ಟೀಚರ್ ಬಂದು ಹಿಂಗ್ ಕನ್ನಡ ಮೀಡಿಯಂ ಹಾಕ್ಯಾರ ನನಗೆ. ಅದ್ರಾಗ ಇನ್ನೊಂದು ಮಹೇಶಂದ್ ಏನಲ್ಲ ಗೊತ್ತದ, ಒಂದು ಇದು ಸೀಕ್ರೆಟ್ ಹೇಳ್ತೀನಿ ಮಹೇಶಂದ್. ಏನಂದ್ರೆ ದಿನ ಅವ್ರ ತಾಯಿ ತಂದು ಬಿಡ್ತಿರು ಸ್ಕೂಲಿಗೆ, ಹೊಡ್ಕೊ ತಂದು ಬಿಡ್ತಿರು.
ಈ ಗೇಟಿಲಿಂದ ತಂದು ಬಿಡೋಕಾಗೈತಿ ನೋಡಿ ಸಾವಿರ ಹಿಡಿದು ಸಾಕಾಗ್ತಿತ್ತು ಆನಂದ್ ಚಾಹೆ ಕದೇವೆ ಹಾ ಮಲ್ಲು ಲೈಟ್ ಲೈಟ್ ನಡು ಬಂದು ಎಲ್ಲರೂ ಮಾಡ್ರಿ ಬಂದು ಎಲ್ಲರೂ ಮಾಡ್ರಿ ಬಾಳು ನೀನು 100 ವರ್ಷ ಕೈ ಮಾಡಿ ಸಾಕು ಇರಲಿ ಇರಲಿ ಹರ್ಷ